ಯೇಸು ಕ್ರಿಸ್ತರು ಬಂದಮೇಲೆ, ಯೇಸು ಕ್ರಿಸ್ತರು ಬರೋ ಮುಂಚೆ ಮತ್ತು ಯೇಸು ಕ್ರಿಸ್ತರು ಬಂದಾದಮೇಲೆ ಆಗಿದ್ದೇನು ಡಿಫ್ರೆನ್ಸ್, ಏನು ದೊಡ್ಡ ಡಿಫ್ರೆನ್ಸ್ ಅಂತ ಆಯ್ತಲ್ಲ. ಸೊ ನಮಗೆ ಎಲ್ಲ ಗೊತ್ತು, ಪಾಪ ಕ್ಷಮೆ ಕೊಡೋಕ್ಕೆ ಬಂದರು, ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಡೋಕ್ಕೆ ಬಂದರು, ಅದೆಲ್ಲ ಗೊತ್ತು. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಯೇಸು ಕ್ರಿಸ್ತರು ಬರೋ ಮುಂಚೆ ದೇವರ ರಾಜ್ಯ ಅಥವಾ ಕಿಂಗ್ಡಮ್ ಆಫ್ ಹೆವೆನ್ ಅನ್ನೋದು ಈ ಲೋಕದಲ್ಲಿ ಇದ್ದರೂ ಅದನ್ನ ಅನುಭವಿಸೋಕ್ಕಾಗ್ತಿರ್ಲಿಲ್ಲ. ಆದರೆ ಯೇಸು ಕ್ರಿಸ್ತರು ಬಂದಾದಮೇಲೆ ಆ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ, ದೇವ್ರ ಸಾಮ್ರಾಜ್ಯ ಈ ಲೋಕಕ್ಕೆ ಬಂತು. ಅದೇ ನಾವು ನೋಡೋದಾದರೆ ಫಸ್ಟ್ ಜಾನ್ ದ ಬ್ಯಾಪ್ಟಿಸ್ಟ್, ನ್ಯೂ ಟೆಸ್ಟಮೆಂಟಲ್ಲಿ ಫಸ್ಟ್ ಬೋಧನೆ ಏನು ಗೊತ್ತಾ? ಪಶ್ಚಾತ್ತಾಪ ಪಡಿ, ಯಾಕಂದರೆ ದೇವ್ರ ರಾಜ್ಯ ಸಮೀಪಿಸಿದೆ. ಅದೇ ಜಾನ್ ದ ಬ್ಯಾಪ್ಟಿಸ್ಟ್ ಕೂಡ ಅದೇ ಬೋಧನೆ ಮಾಡೋದು. ಏನಂತ ಬೋಧನೆ ಮಾಡ್ತಾರೆ? ಪಶ್ಚಾತ್ತಾಪ ಪಡಿ, ದೇವ್ರ ರಾಜ್ಯ ಸಮೀಪಿಸಿದೆ. ನೀವು ಪಶ್ಚಾತ್ತಾಪ ಪಡಬೇಕು, ಯಾಕಂದರೆ ದೇವ್ರ ರಾಜ್ಯ ಸಮೀಪಿಸಿದೆ. ಯೇಸು ಕ್ರಿಸ್ತರ ಫಸ್ಟ್ ಬೋಧನೆಯೂ ಅದೇ, ಮೊದಲನೇ ಬೋಧನೆ ಯೇಸು ಕ್ರಿಸ್ತರ ಬೋಧನೆಯನ್ನು ಪಶ್ಚಾತ್ತಾಪ ಪಡಿ, ಯಾಕಂದರೆ ದೇವರ ರಾಜ್ಯ ಸಮೀಪಿಸಿದೆ. ಸೊ ಇಲ್ಲಿ ಇಷ್ಟು ವರ್ಷ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ಎಷ್ಟೋ ಒಳ್ಳೆಯವರಿದ್ದರು, ಆದರೆ ಅವ್ರಿಗೆ ಆ ದೇವ್ರ ರಾಜ್ಯನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ. ಆದರೆ ಯೇಸು ಕ್ರಿಸ್ತರು ಬಂದಾದಮೇಲೆ ಆ ದೇವ್ರ ರಾಜ್ಯನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ. ಯೇಸು ಕ್ರಿಸ್ತರು ಒಂದು ಕಡೆ ಹೇಳ್ತಾರೆ, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ದೇವರ ರಾಜ್ಯ ಸಮೀಪದಲ್ಲಿದೆ, ನಿಮ್ಮ ಕೈಗೆ ಎಟ್ಸಷ್ಟಲ್ಲಿದೆ. ಈಸ್ ಅಟ್ ಹ್ಯಾಂಡ್ ಅಂದರೆ ಏನು? ನಮ್ಮ ಕೈಗೆ ಈಗ ದಿಸ್ ಈಸ್ ಅಟ್ ಹ್ಯಾಂಡ್, ನನ್ನ ಕೈಗೆ ಸಿಗತ್ತೆ, ನೀವು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಯು ಕ್ಯಾನ್ ಟೇಕ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇಟ್. ಅದೇ ಅಷ್ಟು ದೂರ ಇದ್ದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಆದರೆ ದ ಕಿಂಗ್ಡಮ್ ಆಫ್ ಗಾಡ್ ನಮ್ಮ ಕೈಯಲ್ಲೇ ಇದೆ, ನಮ್ಮ ಇಷ್ಟಲ್ಲೇ ಇದೆ. ಯು ಹ್ಯಾವ್ ಟು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಇಟ್. ಅದೇ ಏನು, ವಾಟ್ ಈಸ್ ಸೋ ಸ್ಪೆಷಲ್ ಈ ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ? ಯಾಕಂದರೆ 400 years ದೇವ್ರು ಮಾತಾಡಿಲ್ಲ. ಆಮೇಲೆ ಫಸ್ಟ್ ಮಾತಾಡಿದ್ದೇನು? ದೇವ್ರ ರಾಜ್ಯ ಸಮೀಪಿಸಿದೆ. 400 years ಸುಮ್ಮನಾದರು ದೇವರು. ಅದಾದಮೇಲೆ ಫಸ್ಟ್ ಜಾನ್ ದ ಬ್ಯಾಪ್ಟಿಸ್ಟ್ ಮುಖಾಂತರ, ಯೇಸು ಕ್ರಿಸ್ತರ ಮುಖಾಂತರ ಫಸ್ಟ್ ಮೆಸೇಜ್ ಕೊಟ್ಟಿದ್ದು ದೇವರು ಇಡೀ ಲೋಕಕ್ಕೆ. ಏನಂತ? ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಹಿಯರ್. ದೇವ್ರ ರಾಜ್ಯ ಇಲ್ಲಿ ಸಮೀಪಿಸಿದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅದೇ ಏನಿದೆ, ವಾಟ್ ಈಸ್ ದೇರ್ ಇನ್ ದಿಸ್ ಕಿಂಗ್ಡಮ್ ಆಫ್ ಗಾಡ್? ಕಿಂಗ್ಡಮ್ ಆಫ್ ಗಾಡ್ ಅಂದರೆ ಏನು? ಕಿಂಗ್ಡಮ್ ಆಫ್ ಗಾಡ್ ಅಂದರೆ ನಮ್ಮ ಮನಸ್ಸಲ್ಲಿರ್ಬೋದು ಸ್ವರ್ಗ ಸಾಮ್ರಾಜ್ಯ ಅಂತ. ಸ್ವರ್ಗ ಸಾಮ್ರಾಜ್ಯನೇ. ಆದರೆ ಸ್ವರ್ಗ ಸಾಮ್ರಾಜ್ಯ ಅನ್ನುವಾಗ ನಾವು ಸತ್ತೋಗ್ಮೇಲೆ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಲ್ಲ, ಸ್ವರ್ಗ ಸಾಮ್ರಾಜ್ಯನ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಬಂದಿದ್ದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಸೊ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ. ಸೊ ಇದು ಏನಿದೆ ಸ್ಪೆಷಲ್, ಏನಿದೆ? ನಾವು ಮುಂಚೆ ಬದುಕ್ತಿದ್ವಿ ಆ ಟೈಮ್ಗೂ ಮತ್ತು ಈಗ ನಾವು ಯೇಸು ಕ್ರಿಸ್ತರ ಬಂದ ಮೇಲೆ ಕಿಂಗ್ಡಮ್ ಆಫ್ ಗಾಡ್ ಏನು ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಕಿಂಗ್ಡಮ್ ಆಫ್ ಗಾಡ್ ಅದರಲ್ಲಿ ಏನಿದೆ? ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಇಟ್ ಅಂತ ನಾವು ನೋಡೋದಾದರೆ ರೋಮನ್ಸ್ ಚಾಪ್ಟರ್ 14:17 ಒಂದು ವಾಕ್ಯ ಓದೋಣ. ಯಾರಾದ್ರು ಓದ್ತೀರಾ ಕನ್ನಡಲ್ಲಿ? ಕನ್ನಡ, ಇಂಗ್ಲೀಷ್? ಏಕೆಂದರೆ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ, ಪವಿತ್ರಾತ್ಮವರಿಂದ ಬರುವ ಸತ್ಸಂಬಂಧ, ಶಾಂತಿ, ಸಮಾಧಾನ ಮತ್ತು ಸಂತೋಷ ಇವುಗಳಲ್ಲಿ ಅಡಗಿದೆ. ಹೀಗೆ ಕ್ರಿಸ್ತ ಯೇಸುವಿಗೆ ಸೇವೆ ಮಾಡುವವನು ದೇವರಿಂದ ಮೆಚ್ಚುಗೆಯನ್ನು ಮತ್ತು ಮನುಷ್ಯರಿಂದ ಮಾನ್ಯತೆಯನ್ನು ಪಡೆಯುತ್ತಾನೆ. ಓಕೆ, ಸೊ ಇಲ್ಲಿ ಹೇಳ್ತಿದ್ದಾರೆ ದೇವರ ಸಾಮ್ರಾಜ್ಯ ಅಲ್ಲಿ ಇದು ಈ ಲೋಕದಲ್ಲಿ ನಾವು ಎಂಜಾಯ್ಮೆಂಟ್ ಇದೆಯಲ್ಲ ಅದಲ್ಲ, ಈ ಲೋಕದಲ್ಲ. ನಾವು ಅನ್ಕೋಬೋದು ಈ ಲೋಕದಲ್ಲಿ ಆನಂದ ಇದೆ, ಶಾಂತಿ ಸಮಾಧಾನ ಇದೆ, ಅಥವಾ ಒಂದು ಒಳ್ಳೆ ಜೀವನ ಇದೆ ಅಂತ. ಅದೇ ಈ ಲೋಕದಲ್ಲಿ ನಮಗೆ ಆ ಒಳ್ಳೆ ಜೀವನ ಸಿಗೋದೇ ಇಲ್ಲ.
ತಿನ್ನೋದು ಕುಡಿಯೋದಲ್ಲಿ ಅಂತ ಅರ್ಥ ಏನಂದರೆ ಇಟ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್, ಈ ಲೋಕದಲ್ಲ. ನೀವು ಈ ಲೋಕದಲ್ಲಿ ನೀವು ದೇವರ ಸಾಮ್ರಾಜ್ಯ ಹುಡುಕ್ತೀನಿ ಅಂದರೆ 100% ಸಿಗಲ್ಲ. ಮತ್ತು ನೀವು ಅದೇ ಇಲ್ಲಿರೋದೇನು? ರೈಚಸ್ನೆಸ್, ಪೀಸ್ ಆ್ಯಂಡ್ ಜಾಯ್ ಇನ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರಲ್ಲಿರುವ ಶಾಂತಿ, ಸಮಾಧಾನ, ಸಂತೋಷ ಮತ್ತು ನೀತಿ, ದೇವರ ನೀತಿ. ಸೊ ಇದನ್ನ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ನಥಿಂಗ್ ಬಟ್ ಡಿವೈನ್ ಪೀಸ್, ಡಿವೈನ್ ಜಾಯ್ ಆ್ಯಂಡ್ ದ ರೈಚಸ್ನೆಸ್ ಆಫ್ ಗಾಡ್. ಸೊ ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯೇಸು ಕ್ರಿಸ್ತರು ಬಂದಿದ್ದು. ಯೇಸು ಕ್ರಿಸ್ತರು ಬಂದಿದ್ದು ನಾವು ದೇವರ ರಾಜ್ಯ, ದೇವರ ಸಾಮ್ರಾಜ್ಯದ ಬಗ್ಗೆ ಕೇಳಿಸ್ಕೊಂಡಲ್ಲ. ಸೊ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ದಿಸ್? ಏನಿದೆ ಇದರಲ್ಲಿ, ಏನು ಎಕ್ಸ್ಟ್ರಾ ಇದೆ ಇದರಲ್ಲಿ, ಏನು ಯಾಕಂದರೆ ಮುಂಚೆ ಹೇಳ್ದಂಗೆ ದೇವರು ಇದನ್ನ ಯಾಕೆ ಇಷ್ಟು ಹೈಲೈಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಇಟ್ ಈಸ್ ಆಲ್ ಫಾರ್ ಯು. ಇದೆಲ್ಲ ನಿಮಗೋಸ್ಕರ. ನಿಮ್ಮಲ್ಲಿ ಒಂದು ದೈವಿಕ ಆನಂದ ಇರಬೇಕು, ನಿಮ್ಮಲ್ಲಿ ಒಂದು ದೈವಿಕ ಸಮಾಧಾನ ಇರಬೇಕು, ನಿಮ್ಮಲ್ಲಿ ಆ ದೇವರ ನೀತಿ ಏನದ್ದು ಅದಲ್ಲಿ ನೀವು ಬದುಕಬೇಕು ಅಂತ ಯೇಸು ಕ್ರಿಸ್ತರು ಬಂದಿದ್ದು. ಆದರೆ ಈಗ ಕ್ವೆಶ್ಚನ್ ಏನಂದರೆ, ಯೇಸು ಕ್ರಿಸ್ತರು 2000 ವರ್ಷದಿಂದ ಬಂದರು. 2000 ವರ್ಷದಿಂದ ಬಂದು ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯಿತು ಅಂದರೆ ಪೆಂತೆಕೋಸ್ಟ್ ದಿನ, ಪಾಸ್ಕ ಹಬ್ಬದ ದಿನ. ಯಾವಾಗ ಪವಿತ್ರಾತ್ಮರು ದಾರಿ ಎಳೆದು ಬಂದರು, ಆವಾಗ ಪವಿತ್ರಾತ್ಮರು ಬಂದಾಗ ಈ ದೇವರ ಸಾಮ್ರಾಜ್ಯ ಈ ಲೋಕದ ಒಳಗಡೆ ಬಂತು. ಆದರೆ ಈಗ ನಾವು ಕ್ವೆಶ್ಚನ್ ಮಾಡಬೇಕೇನೆಂದರೆ, ದೇವ್ರ ಸಾಮ್ರಾಜ್ಯ ಇಲ್ಲಿದೆ, ಈ ಲೋಕದಲ್ಲಿದೆ, ಆದರೆ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಾ ಇಸ್ ದ ಕ್ವೆಶ್ಚನ್ ಇವತ್ತು. ಯಾಕಂದರೆ ದೇವ್ರ ಸಾಮ್ರಾಜ್ಯದಲ್ಲಿದೆ, ನಮ್ಗೆ ದೈವಿಕ ಸಮಾಧಾನ ಇರುತ್ತೆ, ದೈವಿಕ ಆನಂದ ಇರುತ್ತೆ, ದೈವಿಕ ನೀತಿ ಇರುತ್ತೆ. ಆದರೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ, ಈಗ ಎರಡಲ್ಲಿ ಒಂದು ಆಗಿರಬೇಕು. ಒಂದೇ ಅವ್ರ ಇಲ್ಲಿ ಹೇಳಿರೋದು ಒಂದು ಫಾಲ್ಸ್ ಪ್ರಾಮಿಸ್ ಆಗಿರಬೇಕು, ಅಥವಾ ನಾವು ಅದನ್ನ ಪಡ್ಕೊಂಡಿಲ್ಲ ಆಗಿರಬೇಕು. ಈ ಒನ್ ಆಫ್ ದ 2 ಆಪ್ಷನ್ಸ್ ಆಗಬೇಕು. ಸೊ ನಿಮ್ಗೇನು ಅನಿಸುತ್ತೆ? ಐದರ್ ಈ ವಾಕ್ಯ ಫಾಲ್ಸ್ ಆಗಿರಬೇಕು, ಅಥವಾ ನಾವು ಅದನ್ನ ಪಡ್ಕೊಂಡಿಲ್ಲ. ಇದರಲ್ಲೂ ಯಾವುದಾದ್ರೂ ಒಂದಾಗಿರಬೇಕು. ಯಾಕಂದರೆ ಇಲ್ಲಿ ದೇವ್ರು ಪ್ರಾಮಿಸ್ ಮಾಡಿದ್ದಾರೆ, ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒನ್ ಆಫ್ ದ 2 ಥಿಂಗ್ಸ್ ಮಸ್ಟ್ ಹ್ಯಾಪನ್. ನಿಮ್ಗೇನು ಅನಿಸುತ್ತೆ? ದೇವ್ರು ಕೊಟ್ಟಿಲ್ವಾ ಅಥವಾ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ವಾ? ಅದೇ ನಮ್ಗೆ ಗೊತ್ತಿಲ್ಲ, ನಮ್ಗೆ ವೇ ಗೊತ್ತಿಲ್ಲ. ಎಸ್, ಯಾಕಂದರೆ ಆ ರೈಟ್ ಟ್ರ್ಯಾಕಲ್ಲಿ ಹೋಗ್ಬೇಕು. ಸಿ, ದ ಕಿಂಗ್ಡಮ್ ಆಫ್ ಗಾಡ್, ದೇವರ ಸಾಮ್ರಾಜ್ಯ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ದೇವರ ಪ್ರೀತಿ, ದೇವರ ಆನಂದ, ದೈವಿಕ ಆ ಸಮಾಧಾನ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದಾಗ ಗಾಡ್ ಹ್ಯಾಸ್ ಗಿವನ್ ಒನ್ ವೇ, ಒಂದು ದಾರಿ ಇಟ್ಟಿದ್ದಾರೆ. ಆ ದಾರಿಲಿ ನಾವು ಹೋಗದೆ, ಆ ರೈಟ್ ಟ್ರ್ಯಾಕಲ್ಲಿ ಹೋಗದೆ ನಮಗೆ ದ ಕಿಂಗ್ಡಮ್ ಆಫ್ ಗಾಡ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಯೇಸು ಸ್ವಾಮಿ ಇದಕ್ಕೆ ಫಸ್ಟ್ ಸ್ಟೆಪ್ ಅಂದರೆ ದ ಕಿಂಗ್ಡಮ್ ಆಫ್ ಗಾಡ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಅಥವಾ ಆ ಕಿಂಗ್ಡಮ್ ಆಫ್ ಗಾಡ್ನ ನೋಡೋಕ್ಕೆ ಫಸ್ಟ್ ಸ್ಟೆಪ್ ಏನಂತ, ಯು ಹ್ಯಾವ್ ಟು ಬಿ ಬಾರ್ನ್ ಅಗೇನ್. ನೀವು ಹೊಸದಾಗಿ ಹುಟ್ಟಬೇಕು. ಸೊ ಈಗ ಈಗ ಹೊಸದಾಗಿ ಹುಟ್ಟಿದೆ. ಅದೇ ಲಿಯೋ ಕೂಡ ಪ್ರೇಸ್ ಆ್ಯಂಡ್ ವರ್ಷಿಪ್ ಲೀಡ್ ಮಾಡುವಾಗ ಹೇಳ್ತಿದ್ರು, ಜಾನ್ ಚಾಪ್ಟರ್ 3:3 ಅಲ್ವಾ? ಜಾನ್ ಚಾಪ್ಟರ್ 3:3 ಅದು ಓದೋಣ ಒಂದ್ಸಲಿ. ಜಾನ್ ಚಾಪ್ಟರ್ 3:3. ಓದೋಣ. John chapter 3 verse 2 and 3.
2 and 3 ಸರ್ ಓದಿ ಯಾರು. ಅವನು ಯಹೂದ್ಯರ ನಾಯಕರಲ್ಲಿ ಒಬ್ಬನು. ಒಂದು ರಾತ್ರಿ ಅವನು ಯೇಸು ಸ್ವಾಮಿಯ ಮನೆಗೆ ಬಂದು, ಗುರುದೇವ, ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು. ದೇವರು ತನ್ನೊಡನೆ ಇಲ್ಲದ ಮತ್ತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನು ಮಾಡಲು ಆಗದು ಎಂದು ಹೇಳಿದನು. ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಓಕೆ. ಎಂದು ಹೇಳಿದನು. ಒಬ್ಬನು ಹೊಸದಾಗಿ ಹುಟ್ಟದೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಸೊ ನೀವು ಹೊಸದಾಗಿ ಹುಟ್ಟಿದೆ, ಆ ಫಸ್ಟ್ ಸ್ಟೆಪ್ಪೇ ಏನು ಗೊತ್ತಾ? ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಿದೆ ಇಲ್ಲಿ ನಾವು ಯಾವುದು ಕೇಳಿಸ್ಕೊಂಡವಲ್ಲ, ದೈವಿಕ ಆನಂದ, ದೈವಿಕ ಸಮಾಧಾನ, ದೇವರ ನೀತಿ. ಸೊ ಇದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಾದರೆ ನಾವು ಬೇರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಈ ಲೋಕದಲ್ಲಿರೋ ಸುಖ ಭೋಗಗಳು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆದರೆ ಆ ದೈವಿಕ ಆನಂದ, ದೈವಿಕ ಆ ಕಿಂಗ್ಡಮ್ ಆಫ್ ಗಾಡ್, ನಾನು ಪುನಃ ಎಲ್ಲ ರಿಪೀಟ್ ಮಾಡೋಕ್ಕಿಂತ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳೋದು, ಆ ಕಿಂಗ್ಡಮ್ ಆಫ್ ಗಾಡ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ನಾವು ಹೊಸದಾಗಿ ಹುಟ್ಟಬೇಕು. ವಿ ಹ್ಯಾವ್ ಟು ಬಿ ಬಾರ್ನ್ ಅಗೇನ್. ಸೊ ಈಗ ಬಾರ್ನ್ ಅಗೇನ್ ಅಂದರೆ ಏನು ಅಂದರೆ, ಈಗ ನಾವೆಲ್ಲರೂ ಒಂದು ಭೌತಿಕ ಒಂದು ಜನ್ಮ ಪಡೆದಿದ್ದೀವಿ. ಆ ಭೌತಿಕ ಜನ್ಮ ಪಡೆದು ನಾವೀಗ ಬೆಳೆದಿದ್ದೀವಿ ಅಲ್ವಾ, ಭೌತಿಕವಾಗಿ ನಾವೆಲ್ಲರೂ ಬೆಳೆದಿದ್ದೀವಿ. ಅದೇ ರೀತಿ ಒಂದು ಫಿಸಿಕಲ್ ಬರ್ತ್ ಆಯಿತು. ಅದೇ ರೀತಿ ಒಂದು ಸ್ಪಿರಿಚುವಲ್ ಬರ್ತ್, ಒಂದು ಆಧ್ಯಾತ್ಮಿಕ ಜನನ, ಸ್ಪಿರಿಚುವಲ್ ಬರ್ತ್ ಅದು ಎಲ್ಲರೂ ಪಡ್ಕೊಳ್ಳೇಬೇಕು. ಪಡ್ಕೊಳ್ದೆ ಯು ಕ್ಯಾನ್ ನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್, ಅದಕ್ಕೆ ಎಂಟ್ರಿ ಇಲ್ಲ. ಅಥವಾ ಅದನ್ನ ಇಂಗ್ಲೀಷಲ್ಲಿ ಯು ಕ್ಯಾನ್ ನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಇದೆ. ಸೊ ನೀವು ಆ ಸ್ಪಿರಿಚುವಲ್ ಬರ್ತ್ನ ಪಡ್ಕೊಳ್ದೆ ಯು ಕ್ಯಾನ್ ನಾಟ್ ಸಿ ಆರ್ ಯು ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಫಸ್ಟ್ ವಾಟ್ ವಿ ಮಸ್ಟ್, ನಮಗೇನು ಬೇಕು ಅಂದರೆ ವಿ ನೀಡ್ ಅ ಸ್ಪಿರಿಚುವಲ್ ಬರ್ತ್. ಸೊ ನಮಗೆಲ್ಲ ನಾವು ನೋಡೋದಾದರೆ ನಾವೆಲ್ಲರೂ ಬೈ ಬರ್ತ್ ನಾವೆಲ್ಲರೂ ನಮ್ಮ ಸ್ಪಿರಿಟಲ್ಲಿ ಡೆಡ್ಡಾಗೇ ಬಂದಿದ್ದೀವಿ. ಸ್ಪಿರಿಟಲ್ಲಿ, ಆತ್ಮದಲ್ಲಿ ಸತ್ತೋಗೇ ಬಂದಿರೋದು. ಅದಕ್ಕೆ ರೆಫರೆನ್ಸ್ ಬೇಕಾದರೆ ರೋಮನ್ಸ್ 5:12, ಈಗ ತೆಗೆಯೋದು ಬೇಡ, ಜಸ್ಟ್ ರೆಫರೆನ್ಸ್ ನಿಮಗೆ ಆಮೇಲೆ ಬೇಕಾದರೆ ರೆಫರ್ ಮಾಡ್ಕೋಬೋದು. ರೋಮನ್ಸ್ 5:12 ಅಲ್ಲಿ ನಾವು ನೋಡೋದಾದರೆ ಯು ವೇರ್ ಡೆಡ್, ಅಥವಾ ಎಫಿಷಿಯನ್ಸ್ 2:1 ಅಲ್ಲಾದರೂ ನಾವು ಆ ರೆಫರೆನ್ಸ್ ನೋಡ್ಬೋದು. ಯು ವೇರ್ ಡೆಡ್ ಇನ್ ಯೋರ್ ಟ್ರೆಸ್ಪಾಸಸ್ ಅಂತ ಇದೆ. ನಾವು ನಮ್ಮ ಆತ್ಮದಲ್ಲಿ ಮರಣದಿಂದ ನಾವು ಬಂದಿದ್ದು, ಸ್ಪಿರಿಚುವಲ್ ಡೆತ್ತಿಂದನೇ ಈ ವರ್ಲ್ಡ್ಗೆ ನಾವು ಎಂಟ್ರಿ ಆಗಿದೆ. ಸೊ ಈಗ ನಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ತುಂಬ ಶ್ರೀಮಂತ ಒಬ್ಬ ತಂದೆ ಇರ್ತಾನೆ. ಆ ಶ್ರೀಮಂತ ತಂದೆ ಅವನ ಆಸೆ ಏನು ಗೊತ್ತಾ? ನನ್ನ ಮಗ ನಾನು ಇಷ್ಟು ಮಾಡಿರೋ ಶ್ರೀಮಂತಿಕೆ ಎಲ್ಲ ಅವನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅವನ್ನ ಎಂಜಾಯ್ ಮಾಡಬೇಕು ಅಂತ ಅವನ ಆಸೆ. ಆದರೆ ಆ ಮಗು ಹುಟ್ಟೇ ಇಲ್ಲಾದರೆ ಆ ಮಗು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಅಥವಾ ಆ ತಂದೆಗೆ ಸಂತೋಷ ಹೆಂಗಾಗುತ್ತೆ? ಸಂತೋಷ ಆಗಲ್ಲ. ಆದರೆ ಅದೇ ರೀತಿ ನಮಗೂ ಕೂಡ ದೇವರು ದ ಕಿಂಗ್ಡಮ್ ಆಫ್ ಗಾಡ್ನ ತೆಗೆದಿಟ್ಟಿದ್ದಾರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ತಗೊಳ್ಳಿ ಅಂತ. ಆದರೆ ನೀವು ಹುಟ್ಟಲಾದರೆ, ನಿಮ್ಮ ಸ್ಪಿರಿಟಲ್ಲಿ ನೀವು ಹುಟ್ಟಲಾದರೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಅದನ್ನ ನೀವು ಅನುಭವಿಸೋಕ್ಕಾಗಲ್ಲ. ನೀವು ಬೇರೆ ಎಲ್ಲ ರೀಸನ್ಸ್ ಕೊಡ್ಬೋದು. ಈಗ ನೀವು ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ಓದ್ಬೋದು, ಪೂಜೆಗೆ ಹೋಗ್ಬೋದು, ನಿಮ್ಮ ಸಂಸ್ಕಾರ ಎಲ್ಲ ಆಗ್ಬೋದು, ಎಲ್ಲ ಮಾಡ್ಬೋದು ಹೊರಗಡೆಯಿಂದ. ಆದರೆ ಒಂದು ಸ್ಪಿರಿಚುವಲ್ ಬರ್ತ್ ಇಲ್ಲದೆ, ವಿದೌಟ್ ಅ ಸ್ಪಿರಿಚುವಲ್ ಬರ್ತ್ ನೀವು ಆ ಕಿಂಗ್ಡಮ್ ಆಫ್ ಗಾಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಈ ಲೋಕದಲ್ಲಿ ಮಿಕ್ಕಿದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಆದರೆ ಟು ಎಕ್ಸ್ಪೀರಿಯೆನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ಯು ನೀಡ್ ಟು ಬಿ ಬಾರ್ನ್ ಅಗೇನ್. ಆ ಸ್ಪಿರಿಚುವಲ್ ಬರ್ತ್ ಬೇಕು ನಮ್ಮೆಲ್ಲರಿಗೂ. ಆ ಸ್ಪಿರಿಚುವಲ್ ಬರ್ತ್ ಇಲ್ಲದೆ ನಾವು ಇವತ್ತೇನಾಗ್ತಿದೆ ಅಂದರೆ, ನಾನು ಹೇಳ್ದಂಗೆ ನಮ್ಮ ಒಳಗಡೆ ಆ ಸಿನ್ ನೇಚರ್ ಇದೆ. ಆ ಸಿನ್ ನೇಚರ್ ಇರೋದ್ರಿಂದ
ನಮಗೆ ದೇವರಂದರೆ ಇಷ್ಟ ಇಲ್ಲ. ದೇವರಂದರೆ ನಿಜವಾಗ್ಲೂ ಇಷ್ಟ ಇಲ್ಲ. ನಮಗೆ ಮಿಕ್ಕಿದ ಲೋಕದಲ್ಲಿ ಇರೋದು ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಲೋಕದಲ್ಲಿರೋ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಬಿಸ್ನೆಸ್, ಮನಿ, ಅಡ್ವೆಂಚರ್, ಇದರಲ್ಲೆಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ. ಆದರೆ ದೇವರಂದರೆ ನಮಗಾಗಲ್ಲ. ಯಾಕಂದರೆ ನಮ್ಮ ನೇಚರ್ ಇದೆಯಲ್ಲ, ಅದು ಸಿನ್ಫುಲ್ ನೇಚರ್. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಕಿಂಗ್ಡಮ್ ಆಫ್ ಸೇಟನ್ ಈಸ್ ಇನ್ಸೈಡ್ ಯು. ಅಂದರೆ ನಿಮಗೆ ಅರ್ಥ ಹೇಳ್ತಿರೋದು, ಕಿಂಗ್ಡಮ್ ಆಫ್ ಸೇಟನ್ ಈಸ್ ಇನ್ಸೈಡ್ ಯು. ಅದರಿಂದ ನಿಮಗೆ ದೇವರಂದರೆ ಆಗಲ್ಲ. ಅದು ನೀವು ಇದಕ್ಕೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನೀವೇ ನಾಳೆ ಅಥವಾ ಇವತ್ತಿನ ಡೇ ಜಸ್ಟ್ ಒಂದು ಎಕ್ಸಾಮಿನ್ ಮಾಡಿ. ಹೌ ಮಚ್ ಟೈಮ್ ಯು ಸ್ಪೆಂಟ್ ವಿತ್ ಗಾಡ್ ಆ್ಯಂಡ್ ಹೌ ಮಚ್ ಟೈಮ್ ಯು ಸ್ಪೆಂಟ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಮತ್ತು ದೇವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ. ನಿಮ್ಗೆ ಇಂಟ್ರೆಸ್ಟ್ ಯಾವುದಲ್ಲಿ? ಕ್ವೆಶ್ಚನ್ ಮಾಡಿ, ಥಿಂಕ್ ಮಾಡಿ. ನಾವು ಅನ್ನುವಾಗ ದೇವ್ರಿಗೆ ಶತ್ರು ಅಂದಾಗ ನಮ್ಗೆ ಅದು ಎಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇದನ್ನ ಕ್ವೆಶ್ಚನ್ ಮಾಡಿ, ಥಿಂಕ್ ಮಾಡಿ. ಈಗ ನೀವು ದೇವ್ರ ಜೊತೆ ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರಿ ಮತ್ತು ಮನುಷ್ಯನ ಜೊತೆ ಅಥವಾ ಲೋಕದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ. ಲೋಕದಲ್ಲಿ ಮನುಷ್ಯನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮೊಳಗಡೆ ಇರೋದು ದ ನೇಚರ್ ಈಸ್ ಆಫ್ ಸಿನ್. ಸೊ ಈ ನಾವು ಹೊಸದಾಗಿ ಹುಟ್ಟಿದ್ರೆ ಈ ನೇಚರ್ ಹೋಗಲ್ಲ. ನೇಚರ್ ಇದ್ದೇ ಇರುತ್ತೆ, ಆದರೆ ಅದಕ್ಕೆ ಫೈಟ್ ಮಾಡೋಕ್ಕೆ ಇನ್ನೊಂದು ನೇಚರ್ ಬರಬೇಕು. ದ್ಯಾಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಅಥವಾ ಈ ರೀತಿ ತಗೋಬೋದು, ದ ಕಿಂಗ್ಡಮ್ ಆಫ್ ಸೇಟನ್ ಈಸ್ ಇನ್ಸೈಡ್ ಅಸ್. ಸೈತಾನ ಸಾಮ್ರಾಜ್ಯ ನಮ್ಮೊಳಗಡೆ ಇದೆ, ನಮ್ಮೆಲ್ಲರ ಒಳಗಡೆ ಇದೆ. ಆದರೆ ಇದನ್ನ ಓಡಿಸೋಕ್ಕೆ ಬೇರೆ ಏನಾದರೂ ಬೇಕು, ಅದೇ ಕಿಂಗ್ಡಮ್ ಆಫ್ ಗಾಡ್. ಈ ಕಿಂಗ್ಡಮ್ ಆಫ್ ಗಾಡ್ ನಮ್ಮೊಳಗಡೆ ಬರದೆ ನಮಗೆ ದೇವರಲ್ಲಿ ಇಂಟ್ರೆಸ್ಟು ಬರಲ್ಲ. ದೇವರಲ್ಲಿ ಇಂಟ್ರೆಸ್ಟ್ ಬರಲ್ಲ, ದೇವ್ರ ವಾಕ್ಯದಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರಲ್ಲ, ಬೋಧನೆ ಕೇಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ರಿಟ್ರೀಟ್ಸ್ ಅಟೆಂಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಸೊ ಆದರೆ ಯಾವಾಗ ನಮ್ಮೊಳಗಡೆ ಆ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸಲ್ಲಿ ವಾಟ್ ಹ್ಯಾಪನ್ಸ್, ನಾವು ಪವಿತ್ರಾತ್ಮನ ಪಡ್ಕೋತೀವಿ. ಪವಿತ್ರಾತ್ಮ ನಮ್ಮೊಳಗಡೆ ಬಂದಾಗ ಯು ಬಿಕಮ್ ಅ ನ್ಯೂ ಕ್ರಿಯೇಷನ್. ಈಗ ಇವನ್ ಫ್ರೆಂಡ್ ಅಲ್ಲಿ ಆಟಾಡ್ತಿದ್ರು, ಆಟಾಡೋಕ್ಕೆ ಪ್ರಾಬ್ಲಮ್ ಇಲ್ಲ. ಆದರೆ ಪ್ರೇಯರ್ ಟೈಮ್ ಬಂತು, ಅಷ್ಟರಲ್ಲಿ ಎಸ್ಕೇಪ್. ಸೊ ನಮಗೆ ಅದೇ ಯಾಕಂದರೆ ಇದನ್ನ ನಾನು ಯಾರಿಗೂ ಬ್ಲೇಮ್ ಮಾಡ್ತಿಲ್ಲ. ನಾನು ಯಾರಿಗೂ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಇದು ನೇಚರೇ ನಮ್ಮದು. ಆರ್ ನೇಚರ್ ಇಸ್ ದಿಸ್. ನಮ್ಮ ನೇಚರ್ ಈಗ ಹಾವಿಗೆ ನೀವು ಕಚ್ಚಬೇಡಿ ಅಂದರೆ ಅದು ಕಚ್ಚುತ್ತೆ. ಅದೇ ರೀತಿ ನಮ್ಮ ನೇಚರಲ್ಲಿ ಪಾಪ ಮಾಡಬೇಡಿ ಅಂದರೆ ನೀವು ಪಾಪ ಮಾಡದೇ ಇರೋಕ್ಕಾಗಲ್ಲ. ನಮ್ಮ ನೇಚರೇ ಅದು, ಪಾಪದ ನೇಚರ್, ಸಿನ್ಫುಲ್ ನೇಚರ್. ಆದರೆ ಈ ನೇಚರ್ ಹೋಗ್ಬಿಟ್ಟು ದ ನೇಚರ್ ಆಫ್ ಕ್ರಿಸ್ತನ ಆ ಸ್ವಭಾವ ಬರದೆ ನಾವು ಪಾಪ ಮಾಡ್ತಾನೆ ಇರ್ತೀವಿ, ಲೋಕದಲ್ಲೇ ಇರ್ತೀವಿ, ಲೋಕದ ವ್ಯಾಮೋಹದಲ್ಲೇ ಇರ್ತೀವಿ, ಹಣದ ವ್ಯಾಮೋಹದಲ್ಲೇ ಇರ್ತೀವಿ, ಈ ಲೋಕದಲ್ಲಿ ಇರೋ ಸುಖ ಭೋಗಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ, ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಕಿಂಗ್ಡಮ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ಯಾವಾಗ ನಮ್ಮೊಳಗಡೆ ಬರ್ತಾರೆ, ಆವಾಗ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಆವಾಗ ನಮಗೆ ದ ಡಿವೈನ್ ಥಿಂಗ್ಸ್, ಹೆವನ್ಲಿ ಥಿಂಗ್ಸಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ವರ್ಲ್ಡ್ ಮತ್ತು ಹೆವನ್ಲಿ ಥಿಂಗ್ಸ್ಗೆ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ಆದರೆ ನಾವು ಈಗ ನಮಗೆ ಒಂದು ನೇಚರ್ ಚೇಂಜ್ ಆಗುತ್ತೆ. ಆ ನೇಚರ್, ನಮ್ಮೊಳಗಡೆ ಇರೋ ನೇಚರ್ ಚೇಂಜ್ ಆದಾಗ ನಾವು ಅದನ್ನೇ ಬಾರ್ನ್ ಅಗೇನ್ ಅನ್ನೋದು. ಅಥವಾ ಯು ಬಿಕಮ್ ಅ ನ್ಯೂ ಕ್ರಿಯೇಷನ್, ನೀವೊಂದು ಹೊಸ ಸೃಷ್ಟಿ ಆಗ್ತೀರ. ಸೊ ಇದಾಗದೆ ನಾವು ನಿಜವಾಗ್ಲೂ ಈ ಲೋಕದಲ್ಲಿ ಆ ಸಮಾಧಾನ ಅಥವಾ ಆ ಜಾಯ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಒಂದು ವಾಕ್ಯ ಓದ್ಬಿಟ್ಟು ನಾವು ನಿಲ್ಲಿಸೋಣ. 2 Corinthians chapter 5 verse 17. ನೀವು ಬಾರ್ನ್ ಅಗೇನ್ ಆದಮೇಲೆ ಅಥವಾ ಹೊಸದಾಗಿ ಹುಟ್ಟಾದ್ಮೇಲೆ, ಪವಿತ್ರಾತ್ಮರು ಪಡ್ಕೊಂಡಾದ್ಮೇಲೆ ನೀವು ಏನಾಗತ್ತೆ, ನಿಮ್ಮೊಳಗಡೆ ಏನಾಗತ್ತೆ ಅಂತ ನಾವು ಒಂದು ವಾಕ್ಯ ಓದೋಣ. 2 Corinthians chapter 5 verse 17.
ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿನ್ನು ಜನ್ಮದಾಗುತ್ತದೆ. ಯಾರಾದರೂ ಕ್ರಿಸ್ತನಲ್ಲಿ ಒಂದಾದರೆ, ಸೊ ಫಸ್ಟ್ ಕ್ರಿಸ್ತನಲ್ಲಿ ಒಂದಾಗೋದು ವೆರಿ ಇಂಪಾರ್ಟೆಂಟ್. ಕ್ರಿಸ್ತನಲ್ಲಿ ಒಂದಾಗದೆ ನಾನು ಹೇಳಿದ್ನಲ್ಲ ಹೊಸ ಸೃಷ್ಟಿ ಆಗೋದು ಅಂತ ಇದೆಯಲ್ಲ, ಹೊಸ ಸೃಷ್ಟಿ ಆಗೋದು ಅದೇ ಬಾರ್ನ್ ಅಗೇನ್ ಅನ್ನೋದು ಹೊಸ ಸೃಷ್ಟಿ ಆಗೋದು. ಸೊ ನೀವು ಹೊಸದಾಗಿ ಹುಟ್ಟದೆ ಅಥವಾ ನೀವು ಹೊಸ ಸೃಷ್ಟಿ ಆಗದೆ, ಅನ್ಲೆಸ್ ಯು ಬಿಕಮ್ ಅ ನ್ಯೂ ಕ್ರಿಯೇಷನ್, ಆ ಹಳೆ ಸ್ವಭಾವ ನಾವು ದೇವ್ರ ವಾಕ್ಯ ಹೇಳುತ್ತೆ ದೇ ವರ್ ಫಿಲ್ಡ್ ವಿತ್ ಆಲ್ ಕೈಂಡ್ಸ್ ಆಫ್ ವಿಕೆಟ್ನೆಸ್ ಅಂತ ಹೇಳುತ್ತೆ. ಯಾರ ಬಗ್ಗೆ? ಮನುಷ್ಯ ಬಗ್ಗೆ ಹೇಳ್ತಿರೋದು. ಮನುಷ್ಯ ಬಗ್ಗೆ ಹೇಳುವಾಗ ವಾಕ್ಯ ಏನು ಹೇಳುತ್ತೆ ಅಂದರೆ ದೇ ವರ್ ಫಿಲ್ಡ್ ವಿತ್ ಆಲ್ ಕೈಂಡ್ಸ್ ಆಫ್ ವಿಕೆಟ್ನೆಸ್. ನಮ್ಮೊಳಗಡೆ ಇದ್ದಿದ್ದೆ ಪಾಪ, ನಮ್ಮೊಳಗಡೆ ಇದ್ದಿದ್ದೆ ಆ ಸಿನ್ಫುಲ್ ನೇಚರ್ ಎಲ್ಲ. ನಮ್ಮ ಹೊರ್ಗಡೆ ಎವ್ರಿಥಿಂಗ್ ಲುಕ್ಸ್ ಫೈನ್. ನಾವು ನನ್ನ ನೋಡಿದು ನೀವೆಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀನಿ, ಬೋಧನೆ ಮಾಡ್ತಿದ್ದೀನಿ ಅಂತ ನೀವು ಹೇಳ್ಬೋದು ಹೊರಗಡೆಯಿಂದ. ಆದರೆ ಬಟ್ ಇನ್ಸೈಡ್ ನಮ್ಮೊಳಗಡೆ ಇರೋದು ಎಲ್ಲ ಕೆಟ್ಟೋಗಿರೋದು, ಎಲ್ಲ ಕರಪ್ಟ್ ಆಗಿರೋ ನೇಚರ್, ಕರಪ್ಟೆಡ್ ನೇಚರ್ ಇಸ್ ಇನ್ಸೈಡ್ ಅಸ್. ಆದರೆ ಯಾವಾಗ ನೀವು ಕ್ರಿಸ್ತನಲ್ಲಿ ಒಂದಾಗ್ತೀರಾ ಆವಾಗ ನೀವು ಹೊಸ ಸೃಷ್ಟಿ ಆಗ್ತೀರಾ. ಮತ್ತು ಹಳೆದೆಲ್ಲ ಹೋಗುತ್ತಲ್ಲ, ಹಾಂ, ಹಳೆದೆಲ್ಲ ಅಳಿದು ಹೋಗೋದು. ಓಲ್ಡ್ ಥಿಂಗ್ಸ್ ವಿಲ್ ಗೋ ಅವೇ ಆ್ಯಂಡ್ ನ್ಯೂ ಥಿಂಗ್ಸ್ ಕಮ್ ಇನ್ಸೈಡ್ ಯು. ನೀವು ನಿಮ್ಮೊಳಗಡೆ ಹೊಸ ಆಸಕ್ತಿ ಆಗುತ್ತೆ. ಅದೇ ಎಜೆಕಿಯೇಲ್ ಪ್ರವಾದಿಗೆ ಕೂಡ ಹೇಳೋದು, ನಿಮ್ಮ ಕಲ್ಲು ಹೃದಯವನ್ನು ತೆಗೆದು ನಿಮಗೆ ಮೃದುವಾದ ಹೃದಯವನ್ನು ನಾನು ಕೊಡ್ತೀನಿ ಅಂತ ಹೇಳೋದು. ಸೊ ಯಾವಾಗ? ಈ ಬಾರ್ನ್ ಅಗೇನ್ ಎಕ್ಸ್ಪೀರಿಯೆನ್ಸಲ್ಲಿ. ಈ ಬಾರ್ನ್ ಅಗೇನ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಮೊಳಗಡೆ ಆ ನೇಚರ್ ಚೇಂಜ್ ಆಗುತ್ತೆ. ಆವಾಗಲೇ ಆ ಕಿಂಗ್ಡಮ್ ಆಫ್ ಗಾಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು, ಮತ್ತು ದೇವ್ರ ಜೊತೆ ಒಂದು ಸಂಬಂಧ ಇರೋಕ್ಕಾಗೋದು, ಮತ್ತು ಡಿವೈನ್ ಥಿಂಗ್ಸ್ ಅಥವಾ ಸ್ವರ್ಗೀಯವಾದದಲ್ಲಿ ನಮಗೆ ಒಂದು ಆಸಕ್ತಿ ಬರುತ್ತೆ. ಇಲ್ಲಾದರೆ ವಿ ವಿಲ್ ಬಿ ಈ ಲೋಕದಲ್ಲೇ ಇದ್ಬಿಟ್ಟು ಲೋಕದ ಸುಖಭೋಗಗಳನ್ನ ಎಂಜಾಯ್ ಮಾಡಿಕೊಂಡು ಅದರಲ್ಲಿ ತೃಪ್ತಿ ಸಿಗದೆ ಒಂದಿನ ಅಲ್ಟಿಮೇಟ್ಲಿ ನರಕಕ್ಕೆ ಪಡ್ತೀವಿ. ಸೊ ಬಾರ್ನ್ ಅಗೇನ್ ಆಗೋದಂದರೆ ನಾವು ಶುಭ ಸಂದೇಶ ಕೇಳಿ ನಾವು ಹೊಸದಾಗಿ ಹುಟ್ಟಬೇಕು. ಸೊ ಅದು ಇನ್ನೊಂದ್ಸಲಿ ನಾವು ನೋಡೋಣ. ಓಕೆ, ಸೊ ಈ ಸಮಯದಲ್ಲಿ ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ, ಅದಕ್ಕಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಮತ್ತು ನಮಗೆ ಈ ವಾಕ್ಯಗಳು ಸಿಕ್ಕಿರೋ ವಾಕ್ಯಗಳನ್ನ ನಾವು ವೇಸ್ಟ್ ಮಾಡದೆ ಅದನ್ನ ಟ್ರೆಷರ್ ಮಾಡೋಕ್ಕೆ ನಾವು ಶಕ್ತಿಯನ್ನು ಕೇಳೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮೊಂದಿಗೆ ಮಾತಾಡಿದ ವಾಕ್ಯಗಳಿಗೆ ಸ್ತೋತ್ರ ಅಪ್ಪ. ನೀವು ಏನು ಮಾಡಬೇಕು ಅಂತೂ ನೀವೇ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಹೇಗೆ ಹೊಸದಾಗಿ ಹುಟ್ಟಬೇಕು, ಹೊಸದಾಗಿ ಹುಟ್ಟಿ ನಿಮ್ಮ ಸಾಮ್ರಾಜ್ಯದಲ್ಲಿ ಇರುವ ಒಳ್ಳೆಯದನ್ನು ನಾವು ಅನುಭವಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಇಂದು ಕೊಟ್ಟಿದ್ದ ವಾಕ್ಯಗಳು ನಾವು ದೃಢವಾಗಿ ಇಟ್ಟುಕೊಳ್ಳಲು ನಮಗೆ ಸಹಾಯ ಮಾಡಿ, ನಮಗೆ ಕೃಪೆ ನೀಡಿರಿ ಅಪ್ಪ. ಈ ಸಮಯದಲ್ಲಿ ಎಲ್ಲರ ಮನೋನೇತ್ರಗಳು ತೆರೆಯಲ್ಪಡಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ. ತಂದೆಯಾದ ದೇವರೇ, ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್.